ಕಳೆದ 10 ವರ್ಷಗಳಿಂದ ಧಾರವಾಡದ ಯೋಗೇಶ್ ಗೌಡ ಕೊಲೆ ಪ್ರಕರಣದ ತನಿಖೆ ನಡೆದು ಶಾಸಕ ವಿನಯ್ ಕುಲಕರ್ಣಿ ಸೇರಿ 17 ಮಂದಿ ಅಪರಾಧಿಗಳು ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿನ್ನೆ ತಾನೇ ತೀರ್ಪು ಪ್ರಕಟಿಸಿತ್ತು. ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ ಎನ್ನಲಾಗಿತ್ತು. ಆದರೆ ಇಂದು ಸಹ ನ್ಯಾಯಾಲಯ ತೀರ್ಪನ್ನು ನಾಳೆಗೆ ಮುಂದೂಡಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಜಡ್ಜ್ ಮುಂದೆ ಕೈ ಮುಗಿದು ಶಾಸಕ ವಿನಯ್ ಕುಲಕರ್ಣಿ ಕಣ್ಣೀರು. ನಾನ್ಯಾರಿಗೂ ಕೇಡು ಬಯಸಿಲ್ಲ, ರಾಜಕೀಯ ಪಿತೂರಿ ಎಂದ ಶಾಸಕ. ಎರಡು 2016ರಲ್ಲಿ ನಡೆದಿದ್ದ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿನ್ನೆ ತೀರ್ಪು ಪ್ರಕಟಿಸಿತು. 21 ಆರೋಪಿಗಳ ಪೈಕಿ ವಿನಯ್ ಕುಲಕರ್ಣಿ ಸೇರಿದಂತೆ 17 ಆರೋಪಿಗಳು ದೋಷಿಗಳೆಂದು ತೀರ್ಪು ಪ್ರಕಟಿಸಿತು. ಬಳಿಕ ಇಂದು ಅಪರಾಧಿಗಳಿಗೆ ಶಿಕ್ಷೆ ಪ್ರಮಾಣ ನಿಗದಿ ಸಂಬಂಧ ಅಪರಾಧಿಗಳ ಪರ ವಕೀಲರು ಹಾಗೂ ಸಿಬಿಐ ಪರ ವಕೀಲರ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ನಾಳೆಗೆ ಶಿಕ್ಷೆ ಪ್ರಮಾಣ ನಿಗದಿ ತೀರ್ಪನ್ನ ಕಾಯ್ದಿರಿಸಿದೆ. ಕೋರ್ಟ್ ಕಲಾಪ ಆರಂಭವಾಗ್ತಿದ್ದಂತೆ ಎಲ್ಲ ಆರೋಪಿಗಳ ಹಾಜರಾತಿ ತೆಗೆದುಕೊಂಡ ನ್ಯಾಯಾಧೀಶರಾದ ಸಂತೋಷ್ ಗಜಾನನ್ ಭಟ್ ಸಿಬಿಐ ಪರ ವಾದ ಮಂಡಿಸಲು ಎಎಸ್ಜಿಯಾದ ಎಸ್ವಿ ರಾಜು ಅವರಿಗೆ ಅವಕಾಶ ನೀಡಿದ್ರು. ವಾದ ಆರಂಭಿಸಿದ ಎಎಸ್ಜಿ, ಯೋಗೀಶ್ ಗೌಡ ಕೊಲೆ ಪ್ರಕರಣದ ತೀರ್ಪು ಸಮಾಜಕ್ಕೆ ಒಂದು ಸಂದೇಶವಾಗಬೇಕು. ಮನುಷ್ಯ ಜೀವವನ್ನ ತೆಗೆಯೋದು ಕೇವಲ ಕಾನೂನು ಉಲ್ಲಂಘನೆಯಲ್ಲ, ಮನುಷ್ಯ ಜೀವವನ್ನ ತೆಗೆಯೋದು ಅಕ್ಷಮ್ಯ ಅಪರಾಧ. ಇದು ಬೇರೆಯವರಿಗೆ ಎಚ್ಚರಿಕೆಯಾಗಬೇಕು. ರಾಜಕೀಯ ವೈಷಮ್ಯದಿಂದ ಕೊಲೆ ಮಾಡಲಾಗಿದೆ. ಮೊದಲಿಗೆ ಬೇರೆಯವರನ್ನ ಸರೆಂಡರ್ ಮಾಡಲಾಗಿದೆ. ಸಿಬಿಐ ತನಿಖೆಯಿಂದ ಸತ್ಯಾಂಶ ಬೆಳಕಿಗೆ ಬಂದಿದೆ. ಶಾಸಕನಾಗಿ, ಮಂತ್ರಿಯಾಗಿ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಗರಿಷ್ಠ ಶಿಕ್ಷೆ ವಿಧಿಸಬೇಕೆಂದು ಮನವಿ ಮಾಡಿದ್ರು. ಇನ್ನು ಅಪರಾಧಿಗಳ ಪರ ವಕೀಲರ ವಾದಕ್ಕೆ ನ್ಯಾಯಾಲಯ ಅವಕಾಶ ಮಾಡಿಕೊಟ್ಟಿದ್ದು, ಹಿರಿಯ ವಕೀಲರಾದ ಶ್ಯಾಮ್ ಸುಂದರ್ ವಿನಯ್ ಕುಲಕರ್ಣಿ ಪರ ವಾದ ಮಂಡಿಸಿದ್ದು, ಎಎಸ್ಜಿ ಅವರ ಮನವಿಯಂತೆ ಗಲ್ಲು ಶಿಕ್ಷೆ ನೀಡೋ ಕೇಸ್ ಅಲ್ಲ. ವಿನಯ್ ಕುಲಕರ್ಣಿ ಹಿನ್ನೆಲೆಯನ್ನ ಗಮನಿಸಬೇಕು. ಪ್ರಸ್ತುತ ಶಾಸಕರಾಗಿದ್ದಾರೆ. ಅವರ ಒಳ್ಳೆತನದಿಂದ ಅಪಾರ ಜನರ ಪ್ರೀತಿ ನಂಬಿಕೆ ಗಳಿಸಿದ್ದಾರೆ. ಕೋರ್ಟ್ ನೀಡೋ ಶಿಕ್ಷೆ ಸುಧಾರಣೆ ತರುವಂತಿರಬೇಕು. ಯಾವುದೇ ವ್ಯಕ್ತಿ ಸುಧಾರಣೆಯಾಗಲು 14 ವರ್ಷಗಳು ಸಾಕು. ಅಷ್ಟು ವರ್ಷಗಳಲ್ಲಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಬಲವಾಗಿ ಉಳಿಯಲು ಅಸಾಧ್ಯ. ದೇವರು ಮಾಡಿರುವ ನ್ಯಾಯವಿಲ್ಲ, ಮನುಷ್ಯ ಮಾಡಿರುವ ನ್ಯಾಯವೇ ಇರುವುದು. ನ್ಯಾಯಾಲಯವು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಶಿಕ್ಷೆ ವಿಧಿಸುವಂತೆ ಮನವಿ ಮಾಡಿದ್ರು. ಬಳಿಕ 17 ಅಪರಾಧಿಗಳನ್ನ ಖುದ್ದು ಕರೆದು ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಲು ಕಾರಣಗಳನ್ನ ನೀಡುವಂತೆ ಸೂಚಿಸಿದ್ದು, ಒಬ್ಬೊಬ್ಬರಾಗಿ ನ್ಯಾಯಾಧೀಶರ ಮುಂದೆ ಹಾಜರಾಗಿ ತಾವು ಮಾಡುತ್ತಿರೋ ಕೆಲಸ, ಜವಾಬ್ದಾರಿಗಳ ಬಗ್ಗೆ ಹೇಳಿಕೆ ನೀಡಿ ಶಿಕ್ಷೆ ಕಡಿಮೆ ಮಾಡುವಂತೆ ಮನವಿ ಮಾಡಿದ್ರು. ಆ ವೇಳೆ ನ್ಯಾಯಾಧೀಶರ ಮುಂದೆ ಹಾಜರಾದ ವಿನಯ್ ಕುಲಕರ್ಣಿ, ನನ್ನ ಜೀವನದಲ್ಲಿ ಯಾರೊಬ್ಬರಿಗೂ ಕೇಡು ಬಯಸಿಲ್ಲ. 3 ಬಾರಿ ಶಾಸಕನಾಗಿದ್ದೇನೆ, 1 ಬಾರಿ ಮಂತ್ರಿಯಾಗಿದ್ದೇನೆ. ನನ್ನ ರಾಜಕೀಯ ಏಳಿಗೆ ಸಹಿಸಲಾಗದೆ ಸಿಲುಕಿಸಿದ್ದಾರೆ. 2 ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಮಗನಿದ್ದಾನೆ ಅಂತ ನ್ಯಾಯಾಧೀಶರ ಮುಂದೆ ಭಾವುಕರಾದ್ರು. ಈ ರೀತಿ ಎಲ್ಲ ಅಪರಾಧಿಗಳ ಹೇಳಿಕೆ ದಾಖಲಿಸಿಕೊಂಡ ನ್ಯಾಯಾಧೀಶರು ಶಿಕ್ಷೆ ಪ್ರಮಾಣ ನಿಗದಿ ಸಂಬಂಧ ನಾಳೆಗೆ ತೀರ್ಪು ಕಾಯ್ದಿರಿಸಿದ್ದು, ನಾಳೆ ಯಾರ್ಯಾರು ಯಾವ ಪ್ರಮಾಣದ ಶಿಕ್ಷೆಗೆ ಗುರಿಯಾಗ್ತಾರೆ ಅನ್ನೋದನ್ನ ನೋಡಬೇಕಿದೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.